ನಮಸ್ಕಾರ. ನೀವು ನೋಡ್ತಾ ಇದ್ರಿ ನಿಮ್ಮ ವಾಣಿ. ಒಂದು ಇಲಾಖೆಯಲ್ಲಿ ಅಥವಾ ಸರ್ಕಾರಿ ಸೇವೆ ಮಾಡೋದಕ್ಕೆ ಪುಣ್ಯ ಮಾಡಿರ್ಬೇಕು. ಆ ರೀತಿಯ ಸೇವೆ ಮಾಡೋದು ಒಂದು ಭಾಗ್ಯನೇ ಅಂತ ನಾವೆಲ್ಲ ಭಾವಿಸಿದೀವಿ. ಇವತ್ತು ನಮ್ಗೆ ಕಣ್ಣಿಗೆ ಕಾಣಿಸುವಂತಹ ಭ್ರಷ್ಟಾಧಿಕಾರಿಗಳು, ಸುಳ್ಳುಬಾಕರು ನೂರಾರು ಜನ. ಆ ರೀತಿಯ ಒಂದು ಪ್ರಕರಣ ನಿಮ್ಮ ಮುಂದೆ ಇಡಕ್ ಬರ್ತಾ ಇದ್ದೀನಿ. ಇವತ್ತು ಬೆಲವಂಗಲ ಎಇಯ ಅಥವಾ ಬೆಲವಂಗಲ ಜೆಇಯ ಒಂದು ಕತೆ. ಇದು ದೊಡ್ಡಬಳ್ಳಾಪುರ ತಾಲೂಕಿನ ಬೆಲವಂಗಲ ಎನ್ನುವ ಒಂದು ಶಾಖೆ ಮತ್ತು ಉಪವಿಭಾಗದ ಸ್ಟೋರಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ಒಂದು ಸ್ಟೋರಿಗೆ ಕಾರಣ ಏನಪ್ಪಾ ಅಂದ್ರೆ, ಇಲ್ಲಿಯ ಒಬ್ಬ ಜೆಇ ಜೈರಾಜ್ ಅಂತ ಆ ಮನುಷ್ಯ ಒಬ್ಬ ರೈತನಿಗೆ ಅನ್ಯಾಯ ಮಾಡ್ತಾನೆ. ಅದೇ ಸ್ಟೋರಿ ನಿಮ್ಮ ಮುಂದೆ ಇಡ ಕೊಟ್ಟಿದ್ದೀನಿ. ಹೌದು, ರಾಜಣ್ಣ ಎನ್ನುವ ಒಬ್ಬ ರೈತ, ಹಾದ್ರಹಳ್ಳಿಯ ರೈತ ಮೊನ್ನೆ ನಿಮ್ಮ ವಾಣಿಗೆ ಕರೆ ಮಾಡ್ತಾರೆ. ಕರೆ ಮಾಡಿ, ಸರ್, ನಮ್ಮ ಭಾಗದಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಇದೆ, ಅದು ಕಳೆದ 1 ತಿಂಗಳ ಕೆಳಗಡೆ ಸುಟ್ಟು ಹೋಗಿತ್ತು. 1 ತಿಂಗಳಿಂದ ಯಾವುದೇ ರೀತಿಯಾದ ವಿದ್ಯುತ್ ಸಂಪರ್ಕ ಇದ್ದಿಲ್ಲ. ಮೊನ್ನೆ ಮತ್ತೆ ಒಂದು ಹೊಸ ಟ್ರಾನ್ಸ್ಫಾರ್ಮರ್ನ ಜೋಡಿಸಿದ್ರು. ಆದ್ರೆ ಕೇವಲ 5 ಜನಕ್ಕೆ ಮಾತ್ರ ವಿದ್ಯುತ್ ಸಂಪರ್ಕ ಕೊಟ್ಟರು, ನಮಗೆ ಕೊಡ್ಲಿಲ್ಲ ಸರ್. ಕಾರಣ ಏನು? ಕಾರಣ ಏನಪ್ಪಾ ಅಂದ್ರೆ, ನೀವು ಹಳೆ ಮಾಲೀಕರ ಹೆಸರಿನಲ್ಲೇ ಇಟ್ಕೊಂಡಿದ್ದೀರಾ ನಿಮ್ಮ ವಿದ್ಯುತ್ ಸಂಪರ್ಕನ, IP ಸೆಟ್ನ. ಈಗ ನಿಮ್ಮ ಹೆಸರಲ್ಲಿ ಇಲ್ದಿರೋ ಕಾರಣಕ್ಕೆ ಈ ಒಂದು ವಿದ್ಯುತ್ ಸಂಪರ್ಕನ ಕಡಿತಗೊಳಿಸ್ತೀನಿ ಅನ್ನೋ ಒಂದು ರೀಸನ್ ನ ಸಹ ಇಲ್ಲಿಯ ಜೆಇ ಜೈರಾಜ್ ನೀಡ್ತಾರೆ. ಇದು ಯಾವ ಕಾನೂನಿನ ಅಡಿಯಲ್ಲಿ ನೀವು ವಿದ್ಯುತ್ ಸಂಪರ್ಕ ಕೊಡದೆ ತಡೆ ಹಿಡಿದಿದ್ರಿ ರಾಜಣ್ಣ ಅವ್ರಿಗೆ? ಇದು KRCಯ ನಿಯಮದಲ್ಲಿ ಇದೆಯೇ? ಇದ್ರೆ ಅದು ಯಾವ ನಿಯಮ ಅಂತ ದಯವಿಟ್ಟು ತಿಳಿಸಿ ಜೈರಾಜ್ ಅವರೇ. ನಾನೊಂದು ಸಣ್ಣ ಎಕ್ಸಾಂಪಲ್ ನ ಕೊಡ್ತೀನಿ. ನಮಗೆಲ್ಲ ರವಿ ಬೆಳಗೆರೆ ಚೆನ್ನಾಗಿ ಗೊತ್ತಲ್ಲ. ರವಿ ಬೆಳಗೆರೆ ಅವರು ಪಾಪಿಗಳ ಲೋಕದಲ್ಲಿ ಅಂತ ಒಂದು ಬುಕ್ ಬರೆದಿದ್ದಾರೆ. ಅದರಲ್ಲಿ ಜೈರಾಜ್ ಎನ್ನುವ ಒಂದು ಹೆಸರು ತುಂಬಾ ಪ್ರಸಿದ್ಧಿ ಮತ್ತು ಪ್ರಚಲಿತ ಅಂತ ಹೆಸರನ್ನ ಒಂದು ಕೇಳಿರ್ತೀವಿ ನಾವು. ಮತ್ತೆ ಇದೇ ರವಿ ಬೆಳಗೆರೆ ಅವರೇ ಈ ಟಿವಿಗೆ ಒಂದು ಕ್ರೈಮ್ ಸ್ಟೋರಿನ ಸಹ ರೆಡಿ ಮಾಡ್ಕೊಡ್ತಾರೆ. ಅದೇ ಕ್ರೈಮ್ ಸ್ಟೋರಿಲಿ ಈ ಜೈರಾಜ್ ಅವರು ಬಂದೋಗ್ತಾರೆ. ಮತ್ತು ಹಲವಾರು ಚಾನೆಲ್ಗಳು ಈ ರೀತಿಯ ಎಪಿಸೋಡ್ಗಳನ್ನ ಮಾಡ್ತಾ ಹೋಗ್ತಾರೆ. 80-90ರ ದಶಕದಲ್ಲಿ ತುಂಬಾ ಪ್ರಚಲಿತವಾದಂತಹ ಹೆಸರು ಜೈರಾಜ್ ಮತ್ತು ಕೊತ್ವಾಲ್ ರಾಮಚಂದ್ರ. ಓಕೆ, ಇರ್ಲಿ, ಅವರು ವಿಚಾರ ಒತ್ತಟ್ಟಿಗಿರ್ಲಿ. ಇವತ್ತು ನಾವು ಹೇಳಿಕೊಟ್ಟಿರೋದು ಬೆಲವಂಗಲ ಎನ್ನುವ ಒಂದು ತಾಲೂಕಿನ ಕಥೆ. ಇಲ್ಲಿಯ ಹಾದ್ರಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಸುಮಾರು 63 ವರ್ಷ ವಯಸ್ಸುಳ್ಳ 63-65 ವರ್ಷ ವಯಸ್ಸುಳ್ಳ ರಾಜಣ್ಣ ಎನ್ನುವ ಒಬ್ಬ ಗ್ರಾಮಸ್ಥರು ಮತ್ತು ಮಾನಸ್ಥರು ಮತ್ತು ಆ ಗ್ರಾಮದ ನಿವಾಸಿಗಳು ಇವರ ವಿದ್ಯುತ್ ಸಂಪರ್ಕ ಕೊಡಲ್ಲ. ಇವರು ಕೇಳಿದಾಗ, ಬಾರಯ್ಯ ಆಫೀಸ್ಗೆ, ಏನಯ್ಯ, ಕಳ್ಸಯ್ಯ, ಕೊಡಯ್ಯ, ಕೊಡಕ್ಕಾಗಲ್ಲ, ಹೋಗಯ್ಯ, ಈ ರೀತಿಯ ಒಂದು ದರ್ಪದ ಮಾತನ್ನ ಜೆಇ ಜೈರಾಜ್ ಮಾತಾಡಿದ್ದಾರೆ ಅಂತ ಮನನೊಂದು ಆ ಹಿರಿಯ ಜೀವ ನಿಮ್ಮ ವಾಣಿಗೆ ಕಂಪ್ಲೇಂಟ್ ಕೊಡ್ತಾರೆ, ಅಥವಾ ನಿಮ್ಮ ವಾಣಿಗೆ ಒಂದು ಫೋನ್ ಮಾಡಿ ದೂರ ಹೇಳ್ತಾರೆ. ಆ ವಿಚಾರನ ಟೆಲಿಕಾಸ್ಟ್ ಮಾಡಿದ್ಮೇಲೆ ಮಾನಸ್ಥ, ಮರ್ಯಾದಸ್ಥ ಮತ್ತು ಪ್ರಾಮಾಣಿಕ, ಅಪ್ರಾಮಾಣಿಕ ಮಹಾನ್ ವ್ಯಕ್ತಿಯಾದಂತ ಜೈರಾಜ್ ಅವರು ಇವರು ಮಾಡಿದ ತಪ್ಪನ್ನು ಮರೆಮಾಚೋದಕ್ಕೆ ಸಂಬಂಧಪಟ್ಟಂತಹ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಡ್ತಾರೆ ರಾಜಣ್ಣ ಮತ್ತು ನಿಮ್ಮ ವಾಣಿಯ ಸಂಪಾದಕನಾದ ಜಯಪ್ರಕಾಶ್ ಬಳೆಗಾರ ಮೇಲೆ. ಖಂಡಿತ ತಪ್ಪಿಕಸ್ಥರಾಗಿದ್ರೆ ನಾವು, ನಿಮ್ಮ ವಾಣಿ ಅಥವಾ ರೈತ, ಹಿರಿಯ ಜೀವಿ, ಗ್ರಾಹಕ ರಾಜಣ್ಣ ಅವರು ತಪ್ಪಿಕಸ್ಥರಾಗಿದ್ರೆ ಕಾನೂನು ಕ್ರಮ ಖಂಡಿತವಾಗ್ಲು ಆಗಬೇಕು. ಇಲ್ಲಿ ಯಾರು ದೊಡ್ಡವರಲ್ಲ. ಇವತ್ತು ಅಧಿಕಾರ ಇದೆ, ಹಣ ಇದೆ, ದರ್ಪದಿಂದ ಮೆರೆದ್ರೆ ಏನಾಗುತ್ತೆ ಅಂತ ಒಂದು ಪುಟ್ಟ ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ. ಹೌದು, ಹಣ ಇತ್ತು, ವಿಜಯ್ ಮಲ್ಯ ಏನಾಯ್ತು ಪರಿಸ್ಥಿತಿ? ಇದೇ ಲಲಿತ್ ಮೋದಿ ಏನಾದ್ರು? ಹೌದು, ಅಧಿಕಾರ ಇತ್ತು, ಲಾಲು ಪ್ರಸಾದ್ ಯಾದವ್ ಯಾವ ಪರಿಸ್ಥಿತಿಗೆ ಹೋದ್ರು? ಹೌದು, ಇವತ್ತು ಹಣ, ಅಧಿಕಾರ, ವಂಶ ಇವೆಲ್ಲ ಇದ್ರು ರಾಹುಲ್ ಗಾಂಧಿ
ಸೋನಿಯಾ ಗಾಂಧಿ ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅಷ್ಟ್ಯಾಕ್ರಿ, ಪುಟ್ಟ ಎಕ್ಸಾಂಪಲ್ ಕೊಡ್ತೀನಿ. ಹಣ ಇತ್ತು, ಅಂತಸ್ತಿತ್ತು, ದೊಡ್ಡ ದೊಡ್ಡ ಅಧಿಕಾರಿಗಳ ಸಂಪರ್ಕ ಇತ್ತು, ರಾಜಕೀಯ ನಾಯಕರ ಸಾವಾಸ ಇದ್ದಂತಹ ಮೊನ್ನೆ ತನ್ನನ್ನು ತಾನು ಸುಟ್ಕೊಂಡು ಸತ್ತೋದಂತಹ ರೈ ಅವ್ರ ಪರಿಸ್ಥಿತಿ ಏನಾಯ್ತು? ಇವರೆಲ್ಲ ಯಾರಿಗೂ ಕಮ್ಮಿ ಇಲ್ಲ, ಇವ್ರ ಹತ್ರ ಎಲ್ಲವೂ ಇತ್ತು. ಇವರು ಕುಣಿಸಿದ ಹಾಗೆ ಕುಣಿಯುವ ಅಧಿಕಾರಿಗಳು ಮತ್ತು ಸರ್ಕಾರಗಳು ಸಹ ಇವ್ರ ಕೈಯಲ್ಲಿದ್ರು ಇವ್ರು ಬದುಕಕ್ಕಾಗಿಲ್ಲ. ಈ ಒಂದು ಮಾರಲ್ ಆಫ್ ಸ್ಟೋರಿ ಏನಪ್ಪಾ ಅಂದ್ರೆ ವೆರಿ ಸಿಂಪಲ್. ನಮ್ಮ ಹತ್ರ ಇವತ್ತು ಹಣ, ಅಧಿಕಾರ ಎರಡೂ ಇದ್ರು ಕೆಟ್ಟ ಸಮಯ ಗಳಿಗೆ ಅಂತ ಬಂದ್ರೆ ಯಾರು ನಮ್ಮನ್ನು ತಡೆಯಕ್ಕಾಗಲ್ಲ. ನಮ್ಮ ವಿನಾಶಕ್ಕೆ ನಾವೇ ಕಾರಣೀಭೂತರು ಆಗ್ತೀವಿ. ನೀವು 1 ಲಕ್ಷದ ಹಣ ಕೇಳಲಿಲ್ಲ ಅಂದಿದ್ರೆ ಆ ಒಂದು ಜೀವಿ, ಆ ಒಂದು ವಯಸ್ಸಿನಲ್ಲಿರುವಂತಹ ಹಿರಿಯ ವ್ಯಕ್ತಿ ನಿಮ್ಮ ಮೇಲೆ ಯಾಕೆ ಕಂಪ್ಲೇಂಟ್ ಕೊಟ್ರು? ಜಯರಾಜ್ ಅವರೇ, ಒಂದು ಅರ್ಥ ಮಾಡ್ಕೋಬೇಕು ನೀವು. ವೆರಿ ಸಿಂಪಲ್. ನೀವು ನಡೆದುಕೊಳ್ಳುವ ರೀತಿ ಮತ್ತು ನೀವು ಮಾತನಾಡುವ ಪರಿ ನಿಮ್ಮದೇ ವ್ಯಾಪ್ತಿಯಲ್ಲಿ ಬರುವಂತಹ ಯಾವ್ದಾದ್ರು ಒಬ್ಬ ವ್ಯಕ್ತಿಗೆ ಸರಿ ಅನ್ಸಿದ್ರೆ ನೀವು ಹೇಳಿಸ್ಬಿಡಿ, ನಾನು ನಿಮ್ಮ ಕಾಲಿಗೆ ಮುಗಿತೀನಿ. 1 ಪಾಯಿಂಟ್. 2ನೇ ಪಾಯಿಂಟ್, ನೀವು ದುಡ್ಡು ಕೇಳಿಲ್ಲ ಅಂತ ನೀವು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ. ಅಷ್ಟು ದೊಡ್ಡವರು, ನಿಮ್ಮ ಮಗನ ಅವರ ಮಗನ ಸಮಾನ ನೀವು ಅವರು ಏಕವಚನದಲ್ಲಿ ಮಾತಾಡಿದ್ದು, ಅವರು ನಂತರ ನನ್ನ ಮುಂದೆನೆ ಕಣ್ಣೀರ್ ಹಾಕೊಂಡು ಹೇಳಿದ್ರು, ಸರ್ ನನ್ನ ಮರ್ಯಾದೆ ಹೋಯ್ತು ಸರ್, ಇವನು ಯಾರೋ ಚಿಕ್ಕ ಹುಡುಗ ನನ್ನನ್ನ ಏಕವಚನದಲ್ಲಿ ಮಾತಾಡ್ಸಿದಾನೆ ಮತ್ತು ಗ್ರಾಮದಲ್ಲಿ ನನ್ನ ಮರ್ಯಾದೆ ಹೋಯ್ತು ಸರ್, ಕರೆಂಟ್ ಇಲ್ದೆ ಅಂತ. ಅದಕ್ಕಿಂತ ಹೆಚ್ಚಾಗಿ ಸರ್ ಇವತ್ತಿನವರೆಗೂ ಪೊಲೀಸ್ ಮೆಟ್ಲತ್ತಿದ್ದಿಲ್ಲ, ನಾನು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂತ ಅನ್ನ ಕೊಡುವಂತಹ ಒಬ್ಬ ಗ್ರಾಹಕನ ಹೆಸರಲ್ಲಿ ಕಂಪ್ಲೇಂಟ್ ಕೊಡುವ ನೀನ್ ಯಾವನಯ್ಯ ದೊಣ್ಣೆ ನೀನು? ಎಂತದಯ್ಯ ನಿನ್ ದರ್ಪ? ಯಾರಯ್ಯ ನೀನ್ ಹಿಂದೆ ಇರೋದು? ಜಿ ಪರಮೇಶ್ವರ್ ಅವ್ರು ಇದಾರಂತನಾ ಅಥವಾ ಇನ್ಯಾರಾದ್ರೂ ಇದಾರಂತನ? ಯಾರ ಮೇಲೆಯ್ಯ ನೀನ್ ಕಂಪ್ಲೇಂಟ್ ಕೊಡೋದು? ಕೊಡಯ್ಯ. ಇವತ್ತು ನೀನ್ ಕೊಟ್ಟಿರೋ ಕಂಪ್ಲೇಂಟ್ಗೆ ಮರು ಉತ್ತರ ನಾವು ಕೊಟ್ಟಿಲ್ಲ ಅಂದ್ರೆ ಇವತ್ತು ರಾಜಣ್ಣ ಅವರು ಹೋಗಿರೋ ಮರ್ಯಾದಿನೋ ನಂದೋಗಿರೋ ಮರ್ಯಾದೆ. ನನ್ನ ತಂದೆಯ ಸಮಾನರವರು, ನನ್ನ ತಂದೆಯ ಸಮಾನರು. ನಿನ್ನಂಗೆ 30,000 ರೂಪಾಯಿ ಲಂಚದ ಬೇಡಿಕೆ ಇಟ್ಟು ಒಬ್ಬ ರೈತ ಅದನ್ನು ಕೊಡಕ್ಕಾಗದೆ ಕಂಬ ಹತ್ತಿ ಸತ್ತೋಗಿಲ್ಲ, ಸಾಯಿಸಿಲ್ಲ ನಾವ್ ಯಾರನ್ನು. ನಿನ್ನಂಗೆ ಹಣದ ಆಸೆಗೆ ಒಬ್ಬ ಟೆಂಪ್ರವರಿ ಹುಡುಗನ್ನ ಕಂಬ ಹಚ್ಚಿ ಅವನ 2 ಕೈಗಳು ಕಳ್ಕೊಂಡು ಇವತ್ತು ನೀನೇ ಬಿಲ್ ಮಾಡಿಸ್ತಾ ಇದೀಯಾ. ಏನು ಈ ಮಜ್ದೂರ್ ಲೆಕ್ಕದಲ್ಲಿ ಅವನಿಗೆ ತಿಂಗಳಿಗೆ ಸಂಬಳ ಕೊಡಿಸ್ತಾ ಇದೀಯಾ. ಇದು ಸುಳ್ಳು ಅಂತ ನೀನ್ ಪ್ರೂವ್ ಮಾಡು. ಸಾಕ್ಷಿ ಹೇಳ್ತೀಯಲ್ಲ, ಸಮಾಜದಲ್ಲಿ ನಿನ್ಗೊಬ್ಬನಿಗೆ ಬೆಲೆನಾ? ಇವತ್ತು ಯಾವುದೇ ಕಾರಣ ಇಲ್ದಿದ್ದಂಗೆನೆ ಆ ಒಂದು ತೋಟಕ್ಕೆ RR ನಂಬರ್ ಇದ್ರೂನು ಆ ತೋಟಕ್ಕೆ ನೀನ್ ಹೋಗಿ ಕರೆಂಟ್ ಕಟ್ ಮಾಡಿದ್ಯಾ ಅಂದ್ರೆ ನೀನ್ ಎಷ್ಟು ಪ್ರಾಮಾಣಿಕ, ನೀನ್ ಎಷ್ಟು ಸ್ವಚ್ಛವಾಗಿ ಬದುಕ್ತಾ ಇದೀಯಾ, ನೀನ್ ಎಷ್ಟು ಕರೆಕ್ಟ್ ಅನ್ನೋದನ್ನ ನೀನು ಪ್ರೂವ್ ಮಾಡ್ಕೋಬೇಕಾಗತ್ತೆ. ಬೆಸ್ಕಾಂ MD ಅವರೇ, ನಾನು ನಿಮ್ಮ ವಾಣಿ ಕಡೆಯಿಂದ ನಾನು ಈ ವ್ಯಕ್ತಿಯ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಮತ್ತು ರಾಜಣ್ಣವರು ಸಹ ಕಂಪ್ಲೇಂಟ್ ಕೊಡ್ತಾರೆ, ಪೊಲೀಸ್ ಸ್ಟೇಷನ್ ಅಲ್ಲೂ ಕಂಪ್ಲೇಂಟ್ ಕೊಡ್ತಾರೆ. ಈ ವ್ಯಕ್ತಿ ಯಾವ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾನಲ್ಲ ನಮ್ಮಿಬ್ಬರ ಮೇಲೆ, ಅದೇ ಕಂಪ್ಲೇಂಟ್ ನ ಮರು ಕಂಪ್ಲೇಂಟ್ ನ ರಾಜಣ್ಣ ಅವರು ಅದೇ ಸ್ಟೇಷನ್ ಅಲ್ಲಿ ಕೊಡ್ತಾರೆ ಮತ್ತು ನಾನು ಸಹ ಸರ್ಕಾರದ ಗಮನಕ್ಕೂ ತರ್ತೀನಿ, ಜೊತೆಗೆ ಬೆಸ್ಕಾಂ MD ಅವರ ಗಮನಕ್ಕೂ ತಂದೆ ತರ್ತೀನಿ. ಯಾಕಂದ್ರೆ ಇವತ್ತಿನವರೆಗೂ ನನ್ನ ವಿಚಾರದಲ್ಲಿ, ಬಳೆಗಾರನ ವಿಚಾರದಲ್ಲಿ ಆಗಿರ್ಬೋದು, ನಿಮ್ಮ ವಾಣಿಯ ವಿಚಾರದಲ್ಲಿ ಆಗಿರ್ಬೋದು, ಯಾರೊಬ್ರು ಪೊಲೀಸ್ ಸ್ಟೇಷನ್ ಲೆವೆಲ್ಗೆ ಹೋಗಿಲ್ಲ. ಯಾಕಂದ್ರೆ ನಾವು ಅಷ್ಟು ಸ್ವಚ್ಛವಾಗಿದ್ದೀವಿ. ನಾವು ಒಬ್ಬರ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಮೈಯೆಲ್ಲ ಕಣ್ಣು ಮಾಡ್ಕೊಂಡು ಮಾತಾಡ್ತೀವಿ. ರೀ ಜಯರಾಜ್, ನೀನು ಪುರಾಂಗ್ ಆಗಿರ್ಬೋದು, ನೀನು ದೊಡ್ಡವನಾಗಿರ್ಬೋದು, ನೀನು ಸಿಸ್ಟಮ್ ಒಳಗಡೆ ಬದುಕಬೇಕು. ಅದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು. ನಿನ್ನ ದುರಂಕಾರ, ದರ್ಪ ಪ್ರತಿಯೊಂದನ್ನು ನಾನು ಕೇಳ್ಕೊಂಡಿದ್ದೀನಿ, ನಾನು ಫೋನಲ್ಲಿ ಮಾತಾಡಿದ್ದೀನಿ. ಇದೇ ಒಬ್ಬ ರೈತ ಸತ್ತೋದಾಗ ನಿನ್ನ ಉಡಾಫೆ ಮಾತುಗಳು ಇದೇ ನಿಮ್ಮ ವಾಣಿಯಲ್ಲಿ ಟೆಲಿಕಾಸ್ಟ್ ಸಹ ಮಾಡಿದ್ದೀನಿ. ಖಂಡಿತವಾಗ್ಲು ಇಲ್ಲಿ ತಪ್ಪಿಕಸ್ತರು ಬಳೆಗಾರ ಆಗಿರ್ಬೋದು, ರಾಜಣ್ಣ ಅವರಾಗಿರ್ಬೋದು, ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಅದೇ ತಪ್ಪಿಕಸ್ತ ಏನಾದರೂ ಜಯರಾಜ್ ಆಗಿದ್ರೆ ಅವ್ರಿಗೂ ಸಹ ಶಿಕ್ಷೆ ಆಗ್ಬೇಕು. ಅದೇ ಕಾನೂನು, ಅದೇ ಸಂವಿಧಾನ. ನಿನಗ್ ಬೇರೆ ಕಾನೂನು, ನನಗ್ ಬೇರೆ ಕಾನೂನು, ರಾಜಣ್ಣ ಅವ್ರಿಗೆ ಬೇರೆ ಕಾನೂನು ಖಂಡಿತವಾಗ್ಲೂ ಇಲ್ಲ. ಈ ರಾಜ್ಯದ ಮುಖ್ಯಮಂತ್ರಿಗೂ ಒಂದೇ ಕಾನೂನು, ಈ ದೇಶದ ಪ್ರಧಾನ ಮಂತ್ರಿಗೂ ಒಂದೇ ಕಾನೂನು, ಈ ದೇಶದ ಒಬ್ಬ ಕಟ್ಟ ಕಡೆಯ ದಟ್ಟ ದರಿದ್ರ ಇರುವಂತಹ ಪ್ರಜೆಗೂ
ಒಂದೇ ಕಾನೂನು ಅಪ್ಲಿಕೇಬಲ್ ಆಗುತ್ತೆ. ದಯವಿಟ್ಟು 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 ಬೆಸ್ಕಾಂ MD ಅವ್ರಿಗೆ ಮತ್ತು ಟೆಕ್ನಿಕಲ್ ಡೈರೆಕ್ಟರ್ DT ಅವ್ರಿಗೆ ತಮ್ಮ ಗಮನಕ್ಕೆ ತರ್ತೀನಿ. ಅಲ್ಲ ರೀ, ನೀನು ಎಂತ ಆಫೀಸ್ ಸುಳ್ಳುಗಾರ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಇವತ್ತು. ನಾನು ಸೋಮವಾರ ಮಧ್ಯಾಹ್ನದವರೆಗೂ ಕಾಯ್ತೀನಿ ಕನೆಕ್ಷನ್ ಆಗಿರುತ್ತೆ ಅಂತ. ಅದಾದ ನಂತರ ರಾಜಣ್ಣ ಅವ್ರು ಕರೆ ಮಾಡ್ತಾರೆ, ಸರ್ ನಮಗೆ ಕರೆಂಟ್ ಕೊಡ್ಲಿಲ್ಲ ಅಂತ. ಅದಾದ ನಂತರ ಸಂಬಂಧಪಟ್ಟಂತ AW ಅವ್ರಿಗೆ ಫೋನ್ ಮಾಡ್ತೀನಿ, ಅವ್ರ ಫೋನ್ ಕನೆಕ್ಟ್ ಆಗಲ್ಲ. ಅದಾದ ಮೇಲೆ ನೆಲಮಂಗಲದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದಂತ ಕುಮಾರ್ ನಾಯಕ್ ಸರ್ ಫೋನ್ ಮಾಡ್ತೀನಿ, ಸರ್ ಇಂಥದ್ದೊಂದು ವಿಷಯ ನಡೆದಿದೆ, ಏನಾದ್ರು ತಮ್ಮ ಗಮನಕ್ಕೆ ಬಂತ ಅಂತ. ಖಂಡಿತವಾಗ್ಲೂ ಬಂದಿಲ್ಲ ಅಣ್ಣ. ನೋಡಿ, ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸೌಜನ್ಯ, ನನ್ನನ್ನು ಅಣ್ಣ ಅನ್ನೋ ಅವಶ್ಯಕತೆ ಅವ್ರಿಗಿಲ್ಲ. ಖಂಡಿತವಾಗ್ಲೂ ಬಂದಿಲ್ಲ ಅಣ್ಣ, ಏನಾಗಿದೆ ಹೇಳು ಅಂದ್ರು. ನಾನು ಎಲ್ಲಾ ವರದಿಗಳನ್ನ ಸಂಕ್ಷಿಪ್ತವಾಗಿ ಲೈವ್ ಮಾಡಿರೋದು ಮತ್ತು ಫೋನ್ ಕಾಲ್ ಲಿಸ್ಟು ಪ್ರತಿಯೊಂದನ್ನು ಕಳಿಸ್ಕೊಡ್ತೀನಿ. ಅದನ್ನ ನೋಡಿ ಇಮ್ಮಿಡಿಯೇಟ್ ಆಗಿ ಬೆಲವಂಗ್ಲ AW ಅವ್ರಿಗೆ ಮಾತಾಡ್ತಾರೆ. ಅವ್ರು ಮಾತಾಡಿ, ನಾನು ಮಾತಾಡಿದ್ದೀನಿ, ಕನೆಕ್ಷನ್ ಬೆಳಿಗ್ಗೆನೆ ಆಗಿದೆ ಅಂತೆ, ಕೇಳಿಸ್ಕೊಳ್ಳಿ, ಒಂದ್ಸರಿ ಕೇಳಿ ನಿಮ್ಮ ಕನ್ಸ್ಯೂಮರ್ನ ಮಾತಾಡಿ ಅಂತ ಹೇಳ್ತಾರೆ. ಅದಾದ ಮೇಲೆ ನಾನು ರಾಜಣ್ಣ ಅವ್ರಿಗೆ ಫೋನ್ ಮಾಡ್ತೀನಿ, ಸರ್ ನಿಮ್ಮ ತೋಟ ಕರೆಂಟ್ ಬಂದಿದೆ ಅಂತ ದಯವಿಟ್ಟು ನೋಡಿ ಸರ್, ಕನೆಕ್ಷನ್ ಆಗಿದೆ ಅಂತ ಬೆಳಿಗ್ಗೆನೆ ಅಂತ. ಸರ್ ಖಂಡಿತವಾಗ್ಲೂ ಇಲ್ಲ, ಕರೆಂಟ್ ಬಂದಿಲ್ಲ, ನಮ್ಮ ಹುಡುಗ ಅಲ್ಲೇ ಇದ್ದಾನೆ, ಯಾವುದೂ ಇಲ್ಲ ಅಂತ ಹೇಳ್ಬಿಟ್ಟು ಕನೆಕ್ಷನ್ ಹಾಕ್ಲಿದ್ದಂತ ವೈರಿನ ಒಂದು ಫೋಟೋನ ನನಗೆ ಕಳಿಸ್ತಾರೆ. ಅದೇ ಫೋಟೋನ ನಾನು ಮತ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರಿಗೆ ಮಾತಾಡ್ತೀನಿ. ಆಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಕಾನ್ಫರೆನ್ಸ್ ಅಂತಾರೆ. ಹಸಿ ಸುಳ್ಳನ್ನೇ ಹೇಳ್ತಾನೆ ಈ ಮನುಷ್ಯ. ಒಬ್ಬ ಕನ್ಸ್ಯೂಮರ್ ಮೋಸ ಮಾಡ್ತಾನೆ, ತನ್ನ ಹಿರಿಯ ಅಧಿಕಾರಿಗಳಿಗೆ ಮೋಸ ಮಾಡ್ತಾನೆ, ತನಗೆ ಕೆಲಸ ಕೊಟ್ಟಂತ ಕಂಪನಿಗೂ ಸಹ ಮೋಸ ಮಾಡ್ತಾನೆ. ಈ ಮನುಷ್ಯ ಹೇಳ್ತಾನೆ ನಾನು ಕನೆಕ್ಷನ್ ಹಾಕಿದ್ದೀನಿ ಅಂತ, ಆದ್ರೆ ಈ ಮನುಷ್ಯ ಲೈನ್ ಮ್ಯಾನ್ಗೆ ಆರ್ಡರ್ ಮಾಡ್ತಾನೆ ಯಾವುದೇ ಕಾರಣಕ್ಕೂ ಕನೆಕ್ಷನ್ ಆಗ್ಬಾರ್ದು ಅಂತ. ಯಾವನಯ್ಯ ನಿನ್ಗೆ ಅಧಿಕಾರ ಕೊಟ್ಟಿದ್ದು? ಯಾರಯ್ಯ ನೀನು? ಇವತ್ತು ನೀನ್ ಈ ಆಫೀಸು, ನಾಳೆ ಹೆಚ್ಚು ಕಡಿಮೆ ಆದ್ರೆ ಇನ್ನೊಂದು ಆಫೀಸ್. ನೀನೇನ್ ಇಲ್ಲಿ ಪರ್ಮನೆಂಟ್ ಆಗಿರಂಗಿಲ್ಲ. ಬೈಲ್ವಂಗಲದಲ್ಲಿ ನೀನೇನಾದ್ರೂ ಪರ್ಮನೆಂಟ್ ಆಗಿರೋಣ? ಇಲ್ಲ. ಆದರೆ ನೀನು ಹಸಿ ಸುಳ್ಳನ್ನ ಹೇಳ್ತೀಯ, ಒಪ್ಪಿಸ್ತೀಯ ನಿಮ್ಮ AW ಅವ್ರಿಗೆ ಮತ್ತು ಅವ್ರಿಗೆ. ನಾನು ರಾತ್ರಿ 9 ಗಂಟೆ ಸುಮಾರಿಗೆ ನಿಮ್ಮ AW ಅವ್ರಿಗೂ ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರಿಗೂ ಮತ್ತಿನ್ನೊಂದು ಫೋಟೋ ಹಾಕ್ತೀನಿ, ಸರ್ ಕನೆಕ್ಷನ್ ಆಗಿಲ್ಲ ಅಂತ ರೌಂಡ್ ಮಾರ್ಕ್ ಹಾಕಿ ಆ ಫೋಟೋನು ಹಾಕ್ತೀನಿ. ಆಗ ಯಾವುದೇ ರೀತಿಯಾದ ರಿಪ್ಲೈ ನನಗೆ ಬಂದಿಲ್ಲ. ಆದ್ರೆ ಬೆಳಿಗ್ಗೆ 10:30 11 ಗಂಟೆಗೆ ಪಾಪ AW ಅವರೇ ರಿಪೀಟ್ ಕಾಲ್ ಮಾಡಿ ಸರ್ ಕನೆಕ್ಷನ್ ಆಗಿದೆ ಅಂತ ಹಾಕ್ತಾರೆ. ಅಂದ್ರೆ ಒಂದು ರಾಜ್ಯ ಮಟ್ಟದ ನಾಯಕ, ಇವತ್ತು ಗೆದ್ದಿರುವಂತಹ ಒಬ್ಬ ಅಧಿಕಾರಿ, ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಯಕ್ಕಶ್ಚಿತ್ ನೀನೊಬ್ಬ JE, ನಿನ್ನ ಮೇಲಿರುವಂತಹ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಿನ್ಗೆ ಆರ್ಡರ್ ಮಾಡ್ತಾರೆ, ಕನೆಕ್ಷನ್ ಹಾಕಿದ್ರೆ ಹಾಕು ಅಂತ, ಹಾಕಿಲ್ಲ ಅಂದ್ರೆ ಹಾಕು ಅಂತ. ಆದ್ರೆ ನೀನು ಹಸಿ ಸುಳ್ಳು ಹೇಳ್ತೀಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರಿಗೆ ಹಾಕಿದೀನಿ ಅಂತ. ಅದಾದ್ಮೇಲೆ ಬೆಳಿಗ್ಗೆ ಹಾಕ್ತೀನಿ, ಇದೇನು ಉದ್ಭವ ಆಯ್ತಾ ಅಥವಾ ರಾತ್ರೋರಾತ್ರಿ ಆ ವೈರು ಉರಿದೋಯ್ತಾ? ಈ ರೀತಿಯ ದರ್ಪದಿಂದ ಮೆರೆಯುವಂತ ಅಧಿಕಾರಿಗಳು 100 ಜನ ಇದ್ದೀರಿ. ಇವನು ಸ್ಪೆಷಲಿ ಜೈರಾಜ್, ಎವ್ವಿ ಆಟಿಟ್ಯೂಡ್, ಎವ್ವಿ ದುರಂಕಾರ, ಎವ್ವಿ ಅಂದ್ರೆ ಹೆವಿ ಇದೆ. ಇಂಥವರೆಲ್ಲ ಅನ್ಫಿಟ್ ಫಾರ್ ದಿಸ್ ಡಿಪಾರ್ಟ್ಮೆಂಟ್, ಅನ್ಫಿಟ್ ಫಾರ್ ದಿಸ್ ಕಂಪನಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇವರಿಗೆ ಸೇವೆಯ ಮನೋಭಾವ ಇಲ್ಲ, ಅಧಿಕಾರದ ದರ್ಪ, ಮದ ಹತ್ತಿ ತಲೆ ಹೊಡಿತಾ ಇದೆ. ಬೆಸ್ಕಾಂ MD ಅವರೇ, ದಯವಿಟ್ಟು ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ಳಿ. ಇಲ್ಲಾಂದ್ರೆ ಮುಂದಕ್ಕೆ ಇಂಥ ಅಧಿಕಾರಿಗಳಿಂದ, ಇಂಥ ಅಧಿಕಾರದ ದರ್ಪದಿಂದ ಮೆರೀತಿರುವಂತವರು ನಾಳೊಂದು ದಿನ ಬೆಸ್ಕಾಂನ ಮರ್ಯಾದೆ ಖಡಾಖಂಡಿತವಾಗ್ಲು ತೆಗಿತಾರೆ. ಯಾವುದೋ ಒಬ್ಬ ರಾಜಕೀಯ ನಾಯಕನ ಮಾತು ಕೇಳ್ಕೊಂಡು ಇವತ್ತು ಪೈಪೋಟಿಗೆ ಬಿದ್ದು ಅಂತ ಒಂದು ವಯಸ್ಸಲ್ಲಿರುವಂತಹ ದೊಡ್ಡ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಕರೆಂಟ್ ಕೊಡಲ್ಲ, ನಾನು ಪಟ್ಟಿ ಹಿಡಿದು ನನ್ನ ಕ್ಷಮೆ ಕೇಳಬೇಕು ಅನ್ನುವ ಮಟ್ಟಕ್ಕೆ ಈ ಮನುಷ್ಯ ಇಳಿತಾನೆ ಅಂದ್ರೆ, ತಾನು ತಪ್ಪು ಮಾಡಿ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಡೋ ಲೆವೆಲ್ಗೆ ಹೋಗ್ತಾನೆ ಅಂದ್ರೆ ಇನ್ನೆಷ್ಟು ಅಹಂಕಾರ, ಅಹಂ ಇರ್ಬೋದು. ಇವತ್ತು ಜಯರಾಜ್, ನೀನು ಪಡಿತಿರೋ ಸಂಬಳ ನಿನ್ನದಲ್ಲ, ತೆರಿಗೆದಾರಂದು. ಅರ್ಥ ಮಾಡ್ಕೊ ಆಯ್ತಾ? ಸಮಯ ಹಿಂಗೆ ಇರಲ್ಲ.
ಒಂದು ಕಾಲದಲ್ಲಿ ಬೆಸ್ಕಾಂ MD ಆದಂತಹ ದಿವಂಗತ ಮಹಾಂತೇಶ್ ಬಿಳಿಗಿ ಅವರು, ಬಾರಿ ನೋವಿಂದ ಹೇಳ್ತಾ ಇದ್ದೀನಿ, ಒಂದು ಕಾಲದಲ್ಲಿ MD ಆಗಿದ್ರು. ಅಂಥವ್ರು ಸಹ ಕೇವಲ ಒಂದೇ ಸಣ್ಣ ಯಾರೋ ತಪ್ಪು ಮಾಡಿದ್ದಕ್ಕೆ ಅವರು ಇವತ್ತು ಈ ಪ್ರಪಂಚ ಬಿಟ್ಟು ಹೊರಟೋಗಿದ್ದಾರೆ. ನಾನಾದ್ರೂ ಅಷ್ಟೇ, ನೀನಾದ್ರೂ ಅಷ್ಟೇ, ಇನ್ನೊಬ್ನಾದ್ರೂ ಅಷ್ಟೇ, ಮತ್ತೊಬ್ನಾದ್ರೂ ಅಷ್ಟೇ, ಎಲ್ಲವನ್ನೂ ಕ್ಷಣಿಕನೇ. ನಮ್ಮ ಟೈಮು, ನಮ್ಮ ಸಮಯ ಎಲ್ಲವೂ ಚೆನ್ನಾಗಿದ್ದಾಗ ಎಲ್ಲವೂ ಚಂದ. ಗ್ರಾಚಾರ ಕೆಡ್ತು ಅಲ್ಲಿ ಮುಗೀತು. ಇಲ್ಲಿವರೆಗೂ ಎಕ್ಸಾಂಪಲ್ ಹೇಳಿರೋದು. ಮುಂದಕ್ಕೆ ಆಕ್ಷನ್ ಖಂಡಿತವಾಗ್ಲು ಆಗಬೇಕು, ಆಗಲಿ ಅಂತ ನಾನು ಬಯಸ್ತೀನಿ. ಯಾಕಂದ್ರೆ ನಮಗೇನು ವೈಯಕ್ತಿಕವಾಗಿ ಜಯರಾಜ್ ಮೇಲೆ ಯಾವುದೇ ರೀತಿಯಾದ ಕೋಪ ಇಲ್ಲ. ನಾವು ಕೇಳಿದ್ದು ಕರೆಂಟ್ ಕೊಡು ಅಂತ. ಆದ್ರೆ ಈ ಮನುಷ್ಯ ಮಾಡಿದ್ದು ಜಿದ್ದಿಗೆ ಬಿದ್ದು ಪೊಲೀಸ್ ಕಂಪ್ಲೇಂಟ್ ಕೊಡೋದು. ನೀನೊಬ್ಬ ಎಂಪ್ಲಾಯ್ ಆಗಿನೇ ಈ ತರ ಆಡ್ತಾ ಇದೆಯಲ್ಲ. ಸಾರ್ವಜನಿಕರು ನಾವು, ತೆರಿಗೆದಾರರು ನಾವು, ನಮ್ಮ ಕೆಪಾಸಿಟಿನ ತೋರಿಸ್ಬೇಕಲ್ಲ ರಾಜ್. ಜಯರಾಜ್ ಖಂಡಿತವಾಗ್ಲು ತೋರಿಸ್ತೀವಿ. ಕೊಟ್ಟಿದೆಯಲ್ಲ ಕಂಪ್ಲೇಂಟು, ಖಂಡಿತವಾಗ್ಲು ಸಂವಿಧಾನ ನಿನಗೆ ಎಷ್ಟಾಗಿ ಕೊಟ್ಟಿದೆಯೋ ನಮಗೂ ಅಷ್ಟೇ ಕೊಟ್ಟಿದೆ. ನಾವು ತಪ್ಪಿಕಸ್ತರಾದ್ರೆ ಇದೇ ಕಾನೂನು ನಮ್ಮನ್ನು ಶಿಕ್ಷಿಸ್ಲಿ. ನಮ್ಗೆ ಯಾವುದೇ ರೀತಿಯಾದ ಹಿಂಜರಿಕೆ ಇಲ್ಲ, ಭಯವಿಲ್ಲ. ನೀನ್ ತಪ್ಪು ಮಾಡಿದ್ರೆ ನಿನ್ನ ಕಂಪನಿ ಯಾವ ರೀತಿಯಾಗಿ ನಿನ್ನನ್ನು ಶಿಕ್ಷಿಸ್ತದೆ ಅಂತ ಖಂಡಿತವಾಗ್ಲೂ ನೋಡ್ತೀವಿ. ಈ ರೀತಿಯ ದರ್ಪ ಮತ್ತು ದುರಂಕಾರದಲ್ಲಿ ಮೆರೀತಿರುವಂತ ಹಲವಾರು ಅಧಿಕಾರಿಗಳ ತಿದ್ದುಕಳಿ, ನಿಮ್ಮನ್ನ ನೀವು ತೀಡ್ಕಳಿ, ಮುಂದಕ್ಕೆ ಸೇವೆ ಮಾಡುವಂತ ಭಾಗ್ಯ ನಿಮಗೆ ಸಿಕ್ಕಿದೆ. ಅದನ್ನ ಪರಿಪೂರ್ಣವಾಗಿ ಮಾಡಿ. ಹಲವಾರು ಜನ ಅಧಿಕಾರಿಗಳನ್ನ, ಇಲ್ಲಿವರೆಗೂ ದುರಂಕಾರದಿಂದ ಮೆರೀತಿರುವ ಅಧಿಕಾರಿಗಳನ್ನ ಹಲವಾರು ಜನನ ತೋರಿಸಿದ್ದೀನಿ, ಮುಂದಕ್ಕೂ ತೋರಿಸ್ತೀವಿ. ಖಂಡಿತವಾಗ್ಲೂ ನಿಮ್ಮ ವಾಣಿ ಏನೇ ಮಾಡಿದ್ರು ಅದು ಪ್ರಜೆಗಳ ಸೇವೆಗಾಗಿ ಮತ್ತು ಪ್ರಾಮಾಣಿಕತೆಗಾಗಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ನಿಮ್ಮ ವಾಣಿ. ನೀವೇನಾದ್ರೂ ಹೊಸ ವೀಕ್ಷಕರಾಗಿದ್ರೆ ನಮ್ಮ ಚಾನೆಲ್ನ ಒಂದು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ. ಫೇಸ್ಬುಕ್ ಅಲ್ಲಿ ನಮ್ಮ ಚಾನೆಲ್ನ ಫಾಲೋ ಮಾಡಿ. ನಮಸ್ಕಾರ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.